ಅಧ್ಯಾಯ 4. ಮನೆಗೆ ಬಂದ ನಾಯಿಮರಿ. ಬ್ಲ್ಯಾಕಿ ನಮ್ಮ ಮನೆಗೆ ಬರುವುದು ಖಚಿತವೆಂಬ ಸುದ್ದಿಯಿಂದ ಹೆಚ್ಚು ಆನಂದಪಟ್ಟವರು ಇಬ್ಬರು. 4 ದಿನಗಳಿಂದ ಬ್ಲ್ಯಾಕಿಯನ್ನು ನೋಡಿಕೊಂಡಿದ್ದ ಶ್ರೀನಾಥ ಮತ್ತು ಬ್ಲ್ಯಾಕಿಯ ಉಸ್ತುವಾರಿಯನ್ನು ವಹಿಸಿಕೊಳ್ಳಲು ಅತ್ಯಂತ ಉತ್ಸುಕಳಾಗಿದ್ದ ಹೇಮ. ಆದರೆ ದಿನ ಕಳೆದಂತೆ ನಡೆದದ್ದೇ ಬೇರೆ. ಬ್ಲ್ಯಾಕಿಯ ಸಮಸ್ತ ಜವಾಬ್ದಾರಿ ಬಿದ್ದದ್ದು ಹೇಮನನ್ನು ಬಿಟ್ಟು ಮನೆಯಲ್ಲಿದ್ದ 3 ತಂದೆಯವರು, ಪದ್ಮ ಮತ್ತು ನನಗೆ. ಆದರೆ ಪುಟ್ಟ ಬ್ಲ್ಯಾಕಿಯ ಆಟ ಓಟದ ಸಂತೋಷದ ಪೂರ್ತ ಪಾಲು ಹೇಮ ಮತ್ತು ಅವಳ ಸ್ನೇಹಿತ ಬಳಗಕ್ಕೆ ದಕ್ಕಿದ್ದು ವಿಪರ್ಯಾಸದ ಸಂಗತಿ. ಬ್ಲ್ಯಾಕಿಯ ಒಡೆತನದ ತುಯ್ದಾಟಗಳು ನಮಗೆ ಅನುಕೂಲವಾಗಿ ಪರಿಸಮಾಪ್ತಿಯಾದ ಸಂತೋಷದಲ್ಲಿ ಕಿಂಕರ್ತವ್ಯತಾ ಮೂಢನಾಗಿ ಮೈಮರೆತಿದ್ದ ನನ್ನ ತಕ್ಷಣದ ಕಾರ್ಯಭಾರವನ್ನು ಜ್ಞಾಪಿಸಿದವಳು ಪದ್ಮ. ಅದೆಂದರೆ ಬ್ಲ್ಯಾಕಿಯನ್ನು ಆದಷ್ಟು ಬೇಗನೆ ಮನೆಗೆ ಕರೆತರುವುದು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಪದ್ಮ ಮಾಡಿಕೊಂಡಳು. ಮೆತ್ತನೆಯ ಬಟ್ಟೆ ಹಾಸಿದ್ದ ಪ್ಲಾಸ್ಟಿಕ್ ಹೆಣಿಗೆಯ ಬುಟ್ಟಿಯನ್ನು ನಮ್ಮಿಬ್ಬರನ್ನೂ ಹೊತ್ತ ನನ್ನ ದ್ವಿಚಕ್ರ ವಾಹನ ಉತ್ಸಾಹದಿಂದ ಶ್ರೀನಾಥನ ಮನೆಯ ಹಾದಿ ಹಿಡಿಯಿತು. ಜಯನಗರದಲ್ಲಿದ್ದ ಅವನ ಮನೆ ಸೇರುವ ಹೊತ್ತಿಗೆ ಶ್ರೀನಾಥನೂ ಅಲ್ಲಿದ್ದ. ಬ್ಲ್ಯಾಕಿಯನ್ನು ಆದಷ್ಟು ತ್ವರಿತವಾಗಿ ನಮ್ಮೊಡನೆ ಸಾಗ ಹಾಕುವುದಕ್ಕೆ ಶ್ರೀನಾಥ ತೋರಿದ ಆತುರ ವಿನೋದವಾಗಿ ಕಂಡಿತು. ಅವನ ಆತಂಕಕ್ಕೆ ಕಾರಣವಿಲ್ಲದಿರಲಿಲ್ಲ. ಬ್ಲ್ಯಾಕಿಯನ್ನು ಸ್ವತಃ ಕೊಂಡೊಯ್ಯಲು ಪಟ್ಟಾಭಿಯವರು ನಿರ್ಧರಿಸಿ ಅದೇ ಸಂಜೆ ನಾವಲ್ಲಿರುವಾಗಲೇ ಅವರೂ ಬಂದುಬಿಟ್ಟರೆ ಆಗ ಎದುರಾಗಬಹುದಾದ ಶೋಚನೀಯ ಸ್ಥಿತಿಯಿಂದ ಪಾರಾಗುವುದಕ್ಕೆ ಮಾರ್ಗವೇ ಇಲ್ಲವೆಂಬ ಯೋಚನೆಯಿಂದ ಶ್ರೀನಾಥ ಅಧೀರನಾಗಿದ್ದ. ಸದ್ಯ ಆ ರೀತಿಯ ಪ್ರಮಾದಗಳೇನೂ ಜರುಗಲಿಲ್ಲ. ನಾವು ತೆಗೆದುಕೊಂಡು ಹೋಗಿದ್ದ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಕುಳಿತ ಬ್ಲ್ಯಾಕಿ ನಮ್ಮೊಂದಿಗೆ ಹೊರಟ ನಂತರವೇ ಶ್ರೀನಾಥ ನಿರಾಳವಾಗಿ ಉಸಿರಾಡಿರಬಹುದು. ನಮ್ಮ ಮನೆಗೆ ಮೊದಲ ಬಾರಿಗೆ ಬಂದ ಬ್ಲ್ಯಾಕಿಗೆ ದೊರೆತ ಅಭೂತಪೂರ್ವ ಸ್ವಾಗತ ಅದಕ್ಕೆ ಅರ್ಥವಾದಂತೆ ಕಾಣಲಿಲ್ಲ. ಆರತಿ ಎತ್ತಿ ಬಲಗಾಲಿಟ್ಟು ಹೊಸಿಲು ದಾಟಿಸುವುದನ್ನು ಬಿಟ್ಟು ಉಳಿದೆಲ್ಲ ಶಾಸ್ತ್ರೋಕ್ತ ಸಂಭ್ರಮದ ವಾತಾವರಣವನ್ನು ಹೇಮ ನಿರ್ಮಿಸಿದ್ದಳು. ನಾವು ಬ್ಲ್ಯಾಕಿಯನ್ನು ತರಲು ಹೊರಟಾಗಿನಿಂದ ಬ್ಲ್ಯಾಕಿಯ ಸ್ವಾಗತದ ಸಿದ್ಧತೆ ಮನೆಯಲ್ಲಿ ನಡೆದಿತ್ತು. ಹೇಮ ತಾತನಿಗೆ ಸಾಕಷ್ಟು ಹಿಂಸೆ ಕೊಟ್ಟು ಬ್ಲ್ಯಾಕಿಯ ಆಹಾರದ ಬಗ್ಗೆ ಮುತುವರ್ಜಿ ವಹಿಸಿದ್ದಳು. ಹಳೆಯದೆಂದು ಅವಳೇ ನಿರ್ಧರಿಸಿದ. ಆದರೆ ನಮ್ಮ ಉಪಯೋಗಕ್ಕಿದ್ದ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಬೆಚ್ಚಗಿನ ಹಾಲು ಹೊರವರಾಂಡದ ಮೂಲೆಯಲ್ಲಿ ಬ್ಲ್ಯಾಕಿಗಾಗಿ ಕಾದಿತ್ತು. ಬ್ಲ್ಯಾಕಿಯು ಬಂದಿತು. ನಮ್ಮಯ ಮನೆಗೆ ರಾತ್ರಿಯಾಗಿತ್ತು ಎಂದಾಗಲಿ ಎಮ್ಮ ಮನೆಯಂಗಳದಿ ಜನಿಸಿದೊಂದು ಈ ಬ್ಲ್ಯಾಕಿ ಮರಿಯನ್ನು ನಿಮ್ಮ ಮನೆಗೆ ಅರ್ಪಿಸುವೆವು ಎಂದಾಗಲಿ ಹಾಡುವಂತಹ ಪ್ರಶಸ್ತ ವಾತಾವರಣ ಅಲ್ಲಿದ್ದರೂ ಅದನ್ನು ಬಾಯಿ ಬಿಟ್ಟು ಹೇಳುವ ಎದೆಗಾರಿಕೆ ನನಗಿರಲಿಲ್ಲ. ನಾಡಹಬ್ಬ, ಕಾವ್ಯಗೋಷ್ಠಿ, ಕವಿನಮನಗಳಂತಹ ವಿಜೃಂಭಣೆಯ ಸಮಾರಂಭಗಳಿಗೆ ಮೀಸಲಾದ ಅತ್ಯಂತ ಜನಪ್ರಿಯ ಕವಿ ಪುಂಗವರ ಭಾವುಕತೆಯ ಹಾಡುಗಳನ್ನು ತಿರುಚಿ ಯಕಶ್ಚಿತ ನಾಯಿ ಕುನ್ನಿಗೆ ಅರ್ಪಿಸುವ ದುಸ್ಸಾಹಸಕ್ಕೆ ನಾನು ಸಿದ್ಧನಿರಲಿಲ್ಲ. ಬುಟ್ಟಿಯಿಂದ ಇಳಿದ ಬ್ಲ್ಯಾಕಿ ವರಾಂಡದಲ್ಲಿ ಕುಯ್ಗುಟ್ಟುತ್ತಾ ನೆಲಮೂಸಿ ಸ್ಥಳ ಪರಿಚಯ ಮಾಡಿಕೊಂಡಿತು. ಮೊದಲ ಬಾರಿಗೆ ಬ್ಲ್ಯಾಕಿಯನ್ನು ನೋಡಿದ ಹೇಮ ಮರಿಯನ್ನು ಎತ್ತಿ ಹಿಡಿದು ಮುಖದ ಹತ್ತಿರ ಮುಖ ಇಟ್ಟು ಮಾತನಾಡಿಸಿದಳು. ನೆತ್ತಿಯಿಂದ ಇಳಿದು ಬಿದ್ದ ಜೂಲು ಕೂದಲುಗಳ ಸಂದಿಯಿಂದ ಪಿಳುಗುಟ್ಟುತ್ತಿದ್ದ ಬ್ಲ್ಯಾಕಿಯ ಕಣ್ಣುಗಳು ಮಾತನಾಡುವಂತೆ ಕಂಡವು. ದೃಷ್ಟಿಸಿ ನೋಡುತ್ತಿದ್ದಾಗಿನ ಬ್ಲ್ಯಾಕಿಯ ಕಣ್ಣುಗಳಲ್ಲಿನ ಅವ್ಯಕ್ತ ಬಾಂಧವ್ಯ ನಮ್ಮೆಲ್ಲರಿಗೂ ಅಂದಿನಿಂದಲೇ ಮೆಚ್ಚುಗೆಯಾಯಿತು. ಅನಂತರ ದಿನಗಳಲ್ಲಿ ಅದು ನಮ್ಮನ್ನು ನೋಡುವಾಗಲೆಲ್ಲ ಬಂದು ಒಬ್ಬರು ಆತ್ಮೀಯತೆಯಿಂದ ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಹೊಸ ಜಾಗದಲ್ಲಿ ಸುತ್ತಾಡಿದ ಬ್ಲ್ಯಾಕಿ ಹಾಲಿನ ಪ್ಲೇಟಿನತ್ತ ಗಮನಹರಿಸಲಿಲ್ಲ. ಬ್ಲ್ಯಾಕಿಯ ಮೂತಿಯನ್ನು ಹಾಲಿಗೆ ತಾಗಿಸಿ ಅಕ್ಕರೆಯ ಮಾತುಗಳನ್ನಾಡುತ್ತಾ ಮೈ ತಡವಿದಾಗ ಹಾಲನ್ನು ಸ್ವಲ್ಪ ಸ್ವಲ್ಪವೇ ನೆಕ್ಕಿತು. ಕಡೆಯಲ್ಲಿ ತಟ್ಟೆಯಲ್ಲಿನ ಹಾಲನ್ನು ಪೂರ್ತ ನೆಕ್ಕಿದ ನಂತರ ನಾಯಿಮರಿ ಸಾಕುವುದರ ಹೊಣೆಯ ಬಗ್ಗೆ ಮೊದಲ ಪಾಠ ಕಲಿಸಿತು. ಬ್ಲ್ಯಾಕಿಯ ಹೊಟ್ಟೆಯನ್ನು ಸೇರಿದ ಬೆಚ್ಚನೆಯ ಹಾಲು ಅದರ ಮೂತ್ರಕೋಶದ ಮೇಲೆ ಒತ್ತಡ ಹೇರಿದ್ದರಿಂದ ನಮ್ಮ ಹೊಸ ಮನೆಯ ವರಾಂಡ ಬ್ಲ್ಯಾಕಿಯ ಉಚ್ಚೆಯಿಂದ ಪಾವನವಾಯಿತು. ನಾಯಿಮರಿಯ ಮೂತ್ರದ ಜಾಗವನ್ನು ಶುಚಿಗೊಳಿಸುವುದು ನಾವು ಅದುವರೆಗೆ ಕೇಳದೆ ಕಾಣದೆ ಮಾಡಿರದ ಸಂಗತಿ. ಮನೆಯ ಹೊರಗೆ ಬೆಳೆದ ಮಿಚ್ಚಿ ಸ್ವಚ್ಛತೆಯ ಬಗ್ಗೆ ಕಟ್ಟುನಿಟ್ಟಾದ ನಿಯಮ ಪಾಲಿಸಿದ ಪುಸ್ಸಿ, ಲಿಕ್ಕಿ, ಸಿಪ್ಪಿ, ಕರಿಗಿಯರಿಂದ ನಾವು ಆ ಒಂದು ಪಾಠ ಕಲಿತಿರಲಿಲ್ಲ.
ನೆಲದ ಮೇಲೆ ನಿಧಾನವಾಗಿ ಹರಡುತ್ತಿದ್ದ ಮೂತ್ರವನ್ನು ತಡೆಯುವುದು ನನ್ನ ಆದ್ಯ ಕರ್ತವ್ಯವಾಯಿತು. ತರಾತುರಿಯಿಂದ ಹುಡುಕಿದ ಹಳೇ ಬಟ್ಟೆಯನ್ನು ಮೂತ್ರದ ಮೇಲೆ ಹರಡಿ ನಂತರ ಜಾಗವನ್ನು ಒರೆಸಿ ಪೆನಾಯಿಲ್ ನೀರು ಚಿಮುಕಿಸಿ ಒಣಬಟ್ಟೆಯಿಂದ ಒರೆಸಿದೆವು. ಇದಾವುದೂ ತನಗೆ ಸಂಬಂಧಿಸಿಲ್ಲವೆನ್ನುವ ನಿರ್ವಿಕಾರ ಭಾವನೆಯ ಮುಖ ಹೊತ್ತ ಬ್ಲ್ಯಾಕಿ ದೂರ ಕುಳಿತಿತ್ತು. ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಸಂಭವಿಸಬಹುದಾದ ಅಂತಹುದೇ ಅವಘಡದಿಂದ ಪಾರಾಗಲು ಇದ್ದ ದಾರಿ ಬ್ಲ್ಯಾಕಿ ಮರಿಯನ್ನು ಹೊರಗೇರಿಸುವುದು. ಆದರೆ ಹೊಸ ಪರಿಸರದಲ್ಲಿ ಫೆಬ್ರವರಿ ತಿಂಗಳ ಚಳಿ ರಾತ್ರಿಯಲ್ಲಿ ಪುಟ್ಟ ಮರಿಯನ್ನು ಹೊರಗೆ ಬಿಡಲು ಮನಸ್ಸು ಬರಲಿಲ್ಲ. ಗೋಣಿತಾಟಿನ ಮೇಲೆ ಹರಡಿದ್ದ ಮೆತ್ತನೆಯ ಬಟ್ಟೆಯ ಹಾಸಿಗೆಯನ್ನು ಸಿದ್ಧ ಮಾಡಿ ಬ್ಲ್ಯಾಕಿಯನ್ನು ಮಲಗಿಸಿದೆವು. 4 ಕಾಲುಗಳನ್ನು ಚಾಚಿ ಮಗ್ಗುಲಾಗಿ ಮಲಗಿದ ಬ್ಲ್ಯಾಕಿಯ ತಲೆಯನ್ನು ನೇವರಿಸಿದೆ. ನನ್ನ ಮುಂದಿನ ಜೀವಿತದ ದಿನಗಳನ್ನು ಇವರೊಂದಿಗೆ ಕಳೆಯಬೇಕೆನ್ನುವುದು ಬ್ಲ್ಯಾಕಿಗೆ ಅರ್ಥವಾಯಿತೇನೋ ಎನ್ನುವಂತೆ ಕಣ್ಣು ಮುಚ್ಚಿ ನೀಳ ನಿಟ್ಟುಸಿರು ಬಿಟ್ಟು ನಿದ್ರಿಸಿತು. ಹೊಸ ಜಾಗದಲ್ಲಿ ಮಲಗಿದ ಬ್ಲ್ಯಾಕಿ ಮರಿಗೆ ಅದು ಹುಟ್ಟಿದ ಬೆಂಗಳೂರು ಮನೆ, ಅಲ್ಲಿನ ಜನರ ನೆನಪು ಬಾರದಿರುತ್ತದೆಯೇ ಎಂಬ ಯೋಚನೆಯಲ್ಲಿ ಮಲಗಿದೆ. ಆ ರಾತ್ರಿ ಹಲವು ಸಲ ಎದ್ದು ವರಾಂಡದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಬ್ಲ್ಯಾಕಿಯನ್ನು ದೂರ ನಿಂತು ನೋಡುತ್ತಿದ್ದೆ. ಬೆಚ್ಚಿ ಬಿದ್ದಂತೆ ಮೈ ಅಲುಗಿಸುತ್ತಿದ್ದ ಬ್ಲ್ಯಾಕಿ ತನ್ನ ಹಿಂದಿನ ದಿನಗಳ ಬಗ್ಗೆ ಕನಸು ಕಾಣುತ್ತಿದ್ದಿರಬಹುದು. ಮಾರನೆಯ ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ತರಾತುರಿಯಿಂದ ಎದ್ದವನು ನಾನು, ನಂತರ ಬ್ಲ್ಯಾಕಿ. ಹಾಗೆ ನೋಡಿದರೆ ಕಾಲು ಚಾಚಿ ಮಿಸುಕಾಡದೆ ಬೆಳಗಿನ ಸಕ್ಕರೆ ನಿದ್ರೆಯಲ್ಲಿದ್ದ ಬ್ಲ್ಯಾಕಿಯನ್ನು ಎಬ್ಬಿಸಿದವನೂ ನಾನೇ. ನನಗೆ ಒಲ್ಲದ ಈ ತಪ್ಪು ಕೆಲಸ ಮಾಡಲು ಕಾರಣ ಬ್ಲ್ಯಾಕಿಯ ಮೂತ್ರ ವಿಸರ್ಜನೆಯನ್ನು ಶುದ್ಧಿಗೊಳಿಸುವ ತಾಪತ್ರಯದಿಂದ ಪಾರಾಗಲು. ತನ್ನನ್ನು ಹೊರಗೆ ಬಿಡುವುದನ್ನೇ ಕಾಯುತ್ತಿದ್ದ ಬ್ಲ್ಯಾಕಿ ಕಾಂಪೌಂಡ್ ಗೋಡೆಯ ಬಳಿ ಮೂತ್ರ ವಿಸರ್ಜಿಸಿತು. ಆ ಬೆಳಗ್ಗೆ ಮೊದಲುಗೊಂಡು ಬ್ಲ್ಯಾಕಿ ಒಮ್ಮೆಯೂ ಮನೆಯೊಳಗೆ ಮೂತ್ರ ವಿಸರ್ಜಿಸಲಿಲ್ಲ. ಅದನ್ನು ಕಟ್ಟು ಹಾಕುತ್ತಿದ್ದ ಸ್ಥಳದ ಬಳಿಯೂ ಬ್ಲ್ಯಾಕಿ ಮಲಮೂತ್ರ ವಿಸರ್ಜಿಸುತ್ತಿರಲಿಲ್ಲ. ಬೆಳಗ್ಗೆ ಮತ್ತು ರಾತ್ರಿ ಅದನ್ನು ತಿರುಗಾಡಿಸಲು ಕರೆದೊಯ್ದಾಗ ತಪ್ಪದೆ ಬಹಿರ್ದೆಸೆಯದ ಕೆಲಸ ಮುಗಿಸಿಕೊಳ್ಳುತ್ತಿತ್ತು. ಅದಕ್ಕೆ ಅಪವಾದವೆಂದರೆ ಅದನ್ನು ಕಾರಣಾಂತರದಿಂದ ತಿರುಗಾಡಲು ಕರೆದುಕೊಂಡು ಹೋಗುವುದು ತಡವಾದಾಗ, ಇಲ್ಲವೇ ಅದಕ್ಕೆ ದೇಹ ಬಾಧೆಯಾದಾಗ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಲ ವಿಸರ್ಜಿಸಿದ ಜಾಗದಿಂದ ದೂರ ತಪ್ಪಿತಸ್ಥ ಮುಖದಿಂದ ಪೆಚ್ಚಾಗಿ ಕುಳಿತ ಬ್ಲ್ಯಾಕಿಯನ್ನು ನೋಡಿ ಕನಿಕರಪಟ್ಟು ಶುದ್ಧಿ ಕಾರ್ಯಕ್ಕೆ ಸಜ್ಜಾಗುತ್ತಿದ್ದೆ. ಮಲದ ಮೇಲೆ ಒಲೆಯ ಬೂದಿಯನ್ನೋ ಇಲ್ಲವೇ ಬೀದಿಯಲ್ಲಿರುತ್ತಿದ್ದ ಹುಡಿ ಮಣ್ಣನ್ನು ಹರಡಿ ಆ ಕೆಲಸಕ್ಕಾಗಿಯೇ ಇಟ್ಟಿದ್ದ ತಗಡಿನ ಮೊರದಲ್ಲಿ ಮಲವನ್ನು ಬಾಚಿ ಮುನ್ಸಿಪಾಲಿಟಿ ತೊಟ್ಟಿಗೆ ಎಸೆದು ಮಲಬಿದ್ದ ಜಾಗವನ್ನು ಮೊದಲು ನೀರಿನಿಂದ ತೊಳೆದು ನಂತರ ಫೆನಾಯಿಲ್ ಹಾಕಿದಾಗ ಶುದ್ಧೀಕರಣ ಸಮಾಪ್ತಿಯಾಗುತ್ತಿತ್ತು. ಆ ಬೇಸರದ ಕೆಲಸ ಮುಗಿಸುವ ಹೊತ್ತಿಗೆ ಬ್ಲ್ಯಾಕಿಯ ವಿಷಯದ ಕನಿಕರ ಕರಗಿ ಮನಸ್ಸಿನಲ್ಲಿ ಸಿಟ್ಟು ಹೆಡೆಯೆತ್ತುತ್ತಿತ್ತು. ಆದರೆ ಸಿಟ್ಟನ್ನು ಹೊರಹಾಕಿ ಬ್ಲ್ಯಾಕಿಯನ್ನು ಸ್ವಲ್ಪವಾದರೂ ಶಿಕ್ಷಿಸಲು ಅವಕಾಶವೇ ಇಲ್ಲದಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು. ಕೆಲಸದ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಮೇಸ್ತ್ರಿ ಕೆಲಸಗಾರನನ್ನು ನಡೆಸಿಕೊಳ್ಳುವಂತೆ ಬ್ಲ್ಯಾಕಿಯ ವರ್ತನೆ. ಅಲ್ಲಿಯವರೆಗೂ ದೂರ ಕುಳಿತಿರುತ್ತಿದ್ದ ಬ್ಲ್ಯಾಕಿ ನಿಧಾನವಾಗಿ ಎದ್ದು ಫೆನಾಯಿಲ್ನಿಂದ ತೊಳೆದ ಜಾಗವನ್ನು ಮೂಸಿ ಕೆಲಸ ಸರಿಯಾಗಿದೆ ಎನ್ನುವ ಒಪ್ಪಿಗೆಯ ಕಣ್ಣುಗಳಿಂದ ನನ್ನತ್ತ ತಿರುಗುತ್ತಿತ್ತು. ನಂತರ ಹಿಂಗಾಲು ಮುಂಗಾಲುಗಳ ಅಂತರವನ್ನು ಸಾಧ್ಯವಾದಷ್ಟು ದೂರ ಇರಿಸಿ ಮೈ ಮುರಿದು ಆಕಳಿಸಿ ಬಾಲವನ್ನು ಎತ್ತಿ ಕುಣಿಸಿ ಸ್ನೇಹ ಸೂಸುತ್ತಿದ್ದ ಬ್ಲ್ಯಾಕಿಯನ್ನು ಶಿಕ್ಷಿಸಲು ಮನಸ್ಸೇ ಬರುತ್ತಿರಲಿಲ್ಲ. ಅದಕ್ಕೆ ಬದಲಾಗಿ ಅದರ ಅಗಲ ಮುಖವನ್ನು ಎತ್ತಿ ಹಿಡಿದು ಇನ್ನೊಮ್ಮೆ ಹೀಗೆ ತೊಂದರೆ ಕೊಡಬೇಡ ಎಂದು ಬೇಡಿಕೊಳ್ಳುತ್ತಿದ್ದೆ. ಇಂತಹ ಅನೇಕ ವಿಷಯಗಳಲ್ಲಿ ಮನುಷ್ಯರ ಬೇಡಿಕೆ ಪ್ರಾರ್ಥನೆಗಳು ನೆರವೇರಲೇಬೇಕೆಂಬ ನಿಯಮವೇನೂ ಇಲ್ಲ. ಹಾಗಾಗಿ ಮಲಮೂತ್ರ ಶುದ್ಧೀಕರಣದ ಕೆಲಸ ಆಗಿಂದಾಗೆ ನಡೆಯುವುದು ಅನಿವಾರ್ಯವಾಗಿತ್ತು. ಬ್ಲ್ಯಾಕಿಯ ಮಲಮೂತ್ರ ಶುದ್ಧಿಯ ಭಾಗ್ಯ ಹೆಚ್ಚಾಗಿ ದೊರಕುತ್ತಿದ್ದಿತಾದರೂ ಅದರಲ್ಲಿ ಆಗಾಗ್ಗೆ ಪಾಲುಗೊಳ್ಳುತ್ತಿದ್ದವರು ನಮ್ಮ ಮನೆಯ ಕೆಲಸದವರು. ಬ್ಲ್ಯಾಕಿ ನಮ್ಮೊಂದಿಗಿದ್ದ 10 ವರ್ಷಗಳಲ್ಲಿ ಮನೆ ಕೆಲಸದವರೂ ಬದಲಾಗುತ್ತಿದ್ದರು. ಅವರಲ್ಲಿ ಯಾರೊಬ್ಬರೂ ಬ್ಲ್ಯಾಕಿಯ ಸೇವೆಯಲ್ಲಿ ಬೇಸರಪಟ್ಟುಕೊಳ್ಳುತ್ತಿರಲಿಲ್ಲ. ಇವರೇ ಅಲ್ಲದೆ ಮನೆಯ ಹೊರಗೆ ಕಾಂಪೌಂಡ್ ಸುತ್ತ ಗುಡಿಸಲು ವಾರಕ್ಕೆ 2-3 ಬಾರಿ ಬರುತ್ತಿದ್ದ ಕೆಲಸದವಳು ಸಹ ಬ್ಲ್ಯಾಕಿಯ ಸೇವೆಗೆ ಹಿಂಜರಿಯುತ್ತಿರಲಿಲ್ಲ. ಹಾಗೆ ನೋಡಿದರೆ ಬ್ಲ್ಯಾಕಿಯನ್ನು ನಮಗಿಂತ ಹೆಚ್ಚು ಮುದ್ದು ಮಾಡಿದವರು ನಮ್ಮ ಮನೆಯ ಕೆಲಸದವರು ಮತ್ತು ಹೇಮನ ಸ್ನೇಹಿತೆಯರು. ಮಿಚ್ಚಿ ನಮ್ಮಿಂದ ದೂರವಾದ 2 ವರ್ಷಗಳ ನಂತರ ನಮ್ಮ ಹೊಸ ಮನೆಯನ್ನು ಕಟ್ಟಿಸಿದ್ದೆ. ಮಿಚ್ಚಿಯ ದಿನಗಳಲ್ಲಿ ನಾವಿದ್ದ ಮನೆಗೆ ಎಡಬದಿಯ ಕಾಂಪೌಂಡ್ ಗೋಡೆ ಇರಲಿಲ್ಲ. ಅದರಿಂದಾಗಿಯೇ ಮಿಚ್ಚಿ ತಪ್ಪಿಸಿಕೊಂಡು ಹೋಗಲು ಕಾರಣವೆಂದು ನಾವೆಲ್ಲ ತಿಳಿದಿದ್ದೆವು. ಅಲ್ಲದೆ ಹಳೆಯ ಮನೆಯಲ್ಲಿ ನಾಯಿಗಾಗಿ ಪ್ರತ್ಯೇಕ ಶ್ವಾನಗೃಹ ಇರಲಿಲ್ಲ. ಹೊಸ ಮನೆಯಲ್ಲಿ ನಾಯಿ ಮನೆಯನ್ನು ಕಟ್ಟಿಸಿದ್ದೆ. ಇಲ್ಲಿ ಮನೆಯ 4 ಬದಿಗೆ ಕಾಂಪೌಂಡ್ ಗೋಡೆ ಇತ್ತು.
ಮುಂಭಾಗದ ಕಾಂಪೌಂಡಿಗೆ ಭದ್ರವಾದ ಗೇಟನ್ನು ಅಳವಡಿಸಿತ್ತು. ಇಂತಹ ಬಿಗಿ ಏರ್ಪಾಡಿನಲ್ಲಿ ನಾಯಿ ತಪ್ಪಿಸಿಕೊಂಡು ಹೋಗುವುದಾಗಲಿ, ದಾರಿ ಹೋಕರು ನಾಯಿಯನ್ನು ಕದಿಯುವುದಾಗಲಿ ಸಾಧ್ಯವೇ ಇಲ್ಲವೆಂಬ ಅಚಲ ನಂಬಿಕೆ ಹೊತ್ತ ಹೊಸ ಮನೆಗೆ ಬ್ಲ್ಯಾಕಿ ಬಂದಿತ್ತು. ನಾಯಿಯ ಸುಭದ್ರತೆಯ ವಿಷಯದಲ್ಲಿ ನಮ್ಮದು ತಪ್ಪು ಗ್ರಹಿಕೆ ಎಂದು ತಿಳಿಯುವ ದಿನಗಳು ದೂರ ಇರಲಿಲ್ಲ. ಮೊದಲನೆಯದು, ನಾಯಿ ಬೀದಿಗಿಳಿದು ಕಳೆದು ಹೋಗುವ ಸಾಧ್ಯತೆ ಬ್ಲ್ಯಾಕಿ ನಮ್ಮಲ್ಲಿಗೆ ಬಂದ ಮಾರನೆಯ ದಿನವೇ ಮನವರಿಕೆಯಾಯಿತು. ಎರಡನೆಯದು, ನಾಯಿ ಕಳ್ಳರಿಗೆ ನಮ್ಮ ಹೊಸ ಮನೆ ಅಭೇದ್ಯ ಅಲ್ಲವೆಂಬುದು ತಿಳಿದದ್ದು 4-6 ವರ್ಷ ನಿಧಾನವಾಗಿ. ಬ್ಲ್ಯಾಕಿ ನಮ್ಮಲ್ಲಿದ್ದ ಆ ಮೊದಲ ದಿನದ ಬೆಳಗು ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿ ಉಳಿದಿದೆ. ಎಲ್ಲಿಯೋ ಹುಟ್ಟಿ ಅನಿರೀಕ್ಷಿತ ತಿರುವುಗಳನ್ನು ದಾಟಿ ನಮ್ಮೊಂದಿಗಿರಲು ಬಂದ ಬ್ಲ್ಯಾಕಿಯಿಂದಾಗಿ ನಮ್ಮ ಹೊಸ ಮನೆಯಲ್ಲಿ ಸದಸ್ಯರ ಸಂಖ್ಯೆ 4ರಿಂದ 5ಕ್ಕೆ ವೃದ್ಧಿಸಿದ್ದು ಮನೆಗೆ ಹೊಸ ಕಳೆ ತಂದಿತು. ಇದಕ್ಕೆ ಪೂರಕವಾದದ್ದು ಹೇಮನ ಉತ್ಸಾಹ ಮತ್ತು ಸಂಭ್ರಮ. ಹೊಸ ನಾಯಿಮರಿಯನ್ನು ತನ್ನ ಸ್ನೇಹಿತ ಬಳಗಕ್ಕೆ ಪರಿಚಯಿಸಲು ಹೇಮ ಆ ದಿನ ಶಾಲೆ ಮುಗಿಯುವವರೆಗೂ ಕಾಯಬೇಕಾಗಿತ್ತು. ಆ ಬೆಳಗಿನ ಹೆಚ್ಚುವರಿ ಕೆಲಸಗಳು ನೇರವಾಗಿ ಬ್ಲ್ಯಾಕಿಗೆ ಸಂಬಂಧಿಸಿದ್ದವು. ಹಿಂದಿನ ರಾತ್ರಿ ಅದಕ್ಕೆ ಹಾಲು ಹಾಕಿದ್ದ ಸ್ಟೀಲ್ ತಟ್ಟೆಯ ಜೊತೆಗೆ ಬೇರೊಂದು ದೊಡ್ಡ ಅಲ್ಯೂಮಿನಿಯಂ ತಟ್ಟೆ ಬ್ಲ್ಯಾಕಿಯ ಊಟಕ್ಕಾಗಿ ಹೊರಬಂದಿತು. ಅದುವರೆಗೂ ವಾರಸುದಾರರಿಲ್ಲದೆ ಖಾಲಿ ಇದ್ದ ನಾಯಿ ಮನೆಯನ್ನು ಗುಡಿಸಿ ನೀರು ಹಾಕಿ ತೊಳೆದದ್ದಾಯಿತು. ದೊಡ್ಡ ಗೋಣಿತಾಟನ್ನು 2 ಮಡಿಕೆಯಲ್ಲಿ ಮಡಿಸಿ ಹಾಸಿ ಅದರ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹಾಸಿ ಬ್ಲ್ಯಾಕಿಯ ಹಾಸಿಗೆಯನ್ನು ಸಿದ್ಧ ಮಾಡಿದೆ. ನಾಯಿ ಮನೆಯ ಹೊರಗೆ ಇಟ್ಟ ಸ್ಟೀಲ್ ತಟ್ಟೆಯಲ್ಲಿ ಬ್ಲ್ಯಾಕಿ ಕುಡಿಯಲು ಶುದ್ಧ ನೀರು ಯಾವಾಗಲೂ ಇರುವಂತೆ ನಮ್ಮಲ್ಲಿ ಯಾರಾದರೂ ನಿಗಾವಹಿಸಬೇಕೆಂಬ ಅಲಿಖಿತ ಒಪ್ಪಂದ ಆ ಬೆಳಗಿನಿಂದಲೇ ಜಾರಿಗೆ ಬಂದಿತು. ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಅನ್ನ ಹಾಲು, ಸಾಯಂಕಾಲ ಬಿಸ್ಕತ್ತು ಮತ್ತು ಬ್ಲ್ಯಾಕಿ ಕುಡಿದರೆ ಸ್ವಲ್ಪ ಹಾಲು, ರಾತ್ರಿ ಗೋಧಿ ರೊಟ್ಟಿಯ ಊಟ ಸೇರಿದ ದೈನಂದಿನ ಆಹಾರದ ಪಟ್ಟಿಯೂ ಸಿದ್ಧವಾಯಿತು. ರಾತ್ರಿಯ ಊಟದ ಗೋಧಿ ರೊಟ್ಟಿಗೆ ಯಾವ ರೀತಿಯ ಜಿಡ್ಡನ್ನೂ ಸೇರಿಸದೆ ಗರಿಗರಿಯಾಗಿ ಮಾಡಿದರೆ ನಾಯಿ ಮರಿ ತಿನ್ನಲು ಇಷ್ಟಪಡುತ್ತದೆಂದು ತಂದೆಯವರು ಹೇಳಿದರು. ವಾರದಲ್ಲಿ ಒಮ್ಮೆಯಾದರೂ ಕೋಳಿ ಮೊಟ್ಟೆ ಕೊಡಬೇಕೆಂದು ಹೇಮ ಸೂಚಿಸಿದಳು. ಹಿಂದೆ ಮಿಚ್ಚಿ ಕೋಳಿ ಮೊಟ್ಟೆಯನ್ನು ಚಪ್ಪರಿಸಿ ತಿನ್ನುತ್ತಿದ್ದುದನ್ನು ಹೇಮ ಮರೆತಿರಲಿಲ್ಲ. ಆ ದಿನದ ಬೆಳಗ್ಗಿನ ಹಾಲನ್ನು ಕುಡಿದ ಬ್ಲ್ಯಾಕಿ ತನ್ನ ಮನೆಯಲ್ಲಿ ಬೆಚ್ಚನೆಯ ಹಾಸಿಗೆಯಲ್ಲಿ ಮಲಗಿತು. ಬ್ಲ್ಯಾಕಿಯಿಂದಾಗಿ ನಮ್ಮ ದಿನನಿತ್ಯದ ಗೃಹಕೃತ್ಯದ ಕೆಲಸಗಳು ಹೆಚ್ಚಿನ ಗೊಂದಲವಿಲ್ಲದೆ ನಡೆಯುತ್ತದೆಂಬ ನಿರಾಳ ಮನಸ್ಸಿನಿಂದ ಬಿಸಿ ಕಾಫಿಯ ಲೋಟದೊಂದಿಗೆ ದಿನಪತ್ರಿಕೆ ಓದಲು ಕುಳಿತೆ. ಶಾಲೆಗೆ ಸಿದ್ಧಳಾಗಿ ಸೈಕಲ್ ತಳ್ಳಿಕೊಂಡು ಹೊರಟ ಹೇಮ ಟಾಟಾ ಹೇಳಲು ಬ್ಲ್ಯಾಕಿಯ ಮನೆ ಮುಂದೆ ನಿಂತಾಗ ಅವಳಿಗೆ ನಿರಾಸೆ ಕಾದಿತ್ತು. ಬ್ಲ್ಯಾಕಿ ಮನೆ ಖಾಲಿಯೋ ಖಾಲಿ, ನಾಯಿ ಮರಿ ನಾಪತ್ತೆ. ಗಾಬರಿ ದುಃಖದಿಂದ ಕೂಗಿ ಕರೆದ ಹೇಮನನ್ನು ಸಂತೈಸಿದೆ. ಮನೆಯ ಸುತ್ತಮುತ್ತಲನ್ನು ಪರಿಚಯ ಮಾಡಿಕೊಳ್ಳಲು ಬ್ಲ್ಯಾಕಿ ಸಂಚಾರ ಹೊರಟಿರಬಹುದೆಂದು ಬ್ಲ್ಯಾಕಿಗಾಗಿ ಮನೆಯ ಸುತ್ತ ಹೋಗಿ ಬಂದೆ. ಕತ್ತಲೆಯ ಶೆಡ್ಡಿನಲ್ಲಿದ್ದ ಬೇಡದ ಸಾಮಾನುಗಳನ್ನು ಸರಿಸಿ ಕಪ್ಪು ನಾಯಿಮರಿಗಾಗಿ ಶೋಧನೆ ನಡೆಸಿದೆ. ಅಲ್ಲೆಲ್ಲಿಯೂ ಬ್ಲ್ಯಾಕಿಯ ಸುಳಿವೇ ಇರಲಿಲ್ಲ. 1-2 ಗಂಟೆಗಳ ಮುಂಚೆ ಮನೆಯಲ್ಲಿದ್ದ ಪ್ರಶಾಂತ ವಾತಾವರಣವನ್ನು ಕ್ಷಣಾರ್ಧದಲ್ಲಿ ಕಲಕಿ ಬ್ಲ್ಯಾಕಿ ಮಾಯವಾಗಿತ್ತು. ಗಲಭೆ ಗೊಂದಲಗಳು ಸಾಂಕ್ರಾಮಿಕ ಜಾಡ್ಯಗಳಂತೆ ಅಕ್ಕಪಕ್ಕದವರಿಗೂ ಸೋಕುತ್ತದೇನೋ ಎಂದು ಅನುಮಾನ ಬರುವಂತೆ ಪಕ್ಕದ ಮನೆಯಿಂದ ಸಣ್ಣ ಪ್ರಮಾಣದ ಗಲಾಟೆ ಕೇಳಿಬಂತು. ಉಷ್ ಉಷ್, ಅಲ್ಲಿ ಹೋಯಿತು, ಒಳಕ್ಕೆ ಬಿಡಬೇಡ, ಮಮ್ಮಿ ಡ್ಯಾಡಿ ನಾಯಿಮರಿ ಬಂದಿದೆ ಎಂದು ಚೀತ್ಕರಿಸುತ್ತಿದ್ದ ಪಕ್ಕದ ಮನೆ ಮಕ್ಕಳ ಕೂಗು ನಮ್ಮ ತೊಳಲಾಟಕ್ಕೆ ತೆರೆ ಎಳೆಯುವಂತಿತ್ತು. ನಾವು ನಾಯಿಮರಿ ತಂದ ದಿನವೇ ಪಕ್ಕದ ಮನೆಯವರು ನಾಯಿ ತಂದಿರುವ ಸಾಧ್ಯತೆ 1000ರಲ್ಲಿ 1 ಎನ್ನುವಷ್ಟು ವಿರಳವಾದ್ದರಿಂದ ನಮ್ಮ ನಾಯಿಮರಿ ಪಕ್ಕದ ಮನೆಯಲ್ಲಿರುವುದು ಜಾಹೀರಾಗಿತ್ತು. ಅಷ್ಟರಲ್ಲಿ ಪಕ್ಕದ ಮನೆಯವರು ಬ್ಲ್ಯಾಕಿ ಮರಿ ಅಲ್ಲಿರುವುದನ್ನು ತಿಳಿಸಿದರು. ನಮ್ಮ ಮನೆಗೆ ಟಿಬೇಟಿಯನ್ ಟೆರಿಯರ್ ಜಾತಿಯ ನಾಯಿಮರಿ ಬರುವುದನ್ನು ಹೇಮ ಸುತ್ತಮುತ್ತ ಮನೆಯ ಮಕ್ಕಳಿಗೆ ಹೆಮ್ಮೆಯಿಂದ ಹೇಳುವುದನ್ನು ಮರೆತಿರಲಿಲ್ಲ. ಆ ದಿನ ಪಕ್ಕದ ಮನೆಯವರೇ ಏಕೆ, ನಮ್ಮ ಬೀದಿಯ ಯಾರ ಮನೆಯಲ್ಲಿ ಯಾವುದೇ ಜಾತಿಯ ನಾಯಿಮರಿ ಪ್ರತ್ಯಕ್ಷವಾಗಿದ್ದರೂ ಅದನ್ನು ನಮಗೆ ತಂದೊಪ್ಪಿಸುವುದಕ್ಕೆ ಯಾರೂ 2ನೇ ಯೋಚನೆಯನ್ನು ಮಾಡುತ್ತಿರಲಿಲ್ಲ. ಸದ್ಯ ಆ ದಿನಗಳಲ್ಲಿ ಬೀದಿ ನಾಯಿಯ ಮರಿಗಳು ನಮ್ಮ ಬೀದಿಯಲ್ಲಿ ಸುಳಿದು ಅಕ್ಕಪಕ್ಕದವರ ಕೃಪೆಯಿಂದ ನಮಗೆ ತಲುಪದಿದ್ದುದು ನನ್ನ ಸುದೈವ. ಪಕ್ಕದ ಮನೆಯ ಮಕ್ಕಳು ಕಾಂಪೌಂಡ್ ಗೋಡೆಯ ಮೇಲಿಂದ ಬ್ಲ್ಯಾಕಿಯನ್ನು ಎತ್ತಿಕೊಟ್ಟರು. ನನ್ನ ಕೈಯಿಂದ ಚಿಮ್ಮಿ ಆ ಮಕ್ಕಳಿಗೆ ಅಂಟಿಕೊಳ್ಳಲು ಯತ್ನಿಸುತ್ತಿದ್ದ ಬ್ಲ್ಯಾಕಿಯನ್ನು ಬಲವಂತದಿಂದಲೇ ಎನ್ನುವಂತೆ ಅದರ ಮನೆಗೆ ತಂದೆ. ನಮ್ಮ ಮನೆಗಿಂತ ಪಕ್ಕದ ಮನೆಯಲ್ಲೇ ಇರಲು ಇಷ್ಟಪಡುವ ಚಿಕ್ಕ ಮಕ್ಕಳಂತೆ ಬ್ಲ್ಯಾಕಿ ವರ್ತಿಸುತ್ತಿತ್ತು. ಅದುವರೆಗೆ ಬ್ಲ್ಯಾಕಿಯ ಶ್ರಮಕ್ಕೆ ಪರಿಹಾರವೆನ್ನುವಂತೆ ಮತ್ತೊಮ್ಮೆ ಹಾಲಿನ ಉಪಚಾರ ನಡೆಸಿ ಹೇಮ ಆತುರಾತುರವಾಗಿ ಶಾಲೆಗೆ ಹೋದಳು.
ನಮ್ಮ ಎರಡೂ ಮನೆಯ ಮುಂಭಾಗದ ಗೇಟುಗಳನ್ನು ಭದ್ರವಾಗಿ ಮುಚ್ಚಿದ್ದರೂ ಬ್ಲ್ಯಾಕಿ ಸಣ್ಣ ಪಾದಯಾತ್ರೆ ನಡೆಸಿತ್ತು. ಇದು ಸಾಧ್ಯವಾದ ಮಟ್ಟಿಗೆ ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗೆ ಉತ್ತರ ಬೇಗನೆ ಹೊಳೆಯಿತು. ಮುಚ್ಚಿದ ಗೇಟುಗಳ ವಿನ್ಯಾಸ ಬ್ಲ್ಯಾಕಿ ಹೊರಗೆ ಹೋದ ಸಮಸ್ಯೆಯನ್ನು ಬಗೆಹರಿಸಿದ್ದವು. ಗೇಟುಗಳ ದೊಡ್ಡ ಚೌಕಟ್ಟಿನಲ್ಲಿ ಅಳವಡಿಸಿದ್ದ ಸಂದುಗಳಲ್ಲಿ ಬ್ಲ್ಯಾಕಿ ಸುಲಭವಾಗಿ ನುಸುಳಿತ್ತು. ದಷ್ಟಪುಷ್ಟ ಬೆಳೆದ ನಾಯಿಯ ಪ್ರವೇಶವನ್ನು ಗೇಟು ತಡೆಯಬಹುದಾದರೂ ಸಣಕಲು ದೇಹದ ಪುಟ್ಟ ನಾಯಿ ಮರಿಗೆ ಮುಚ್ಚಿದ ಗೇಟು ತೆರೆದ ಗೇಟಾಗಿತ್ತು. ಬೆಳೆದ ನಾಯಿಗಾಗಿ ಮಾಡಿಸಿದಂತೆ ನಮ್ಮ ಹೊಸ ಮನೆಯ ಗೇಟು ಇತ್ತು. ಸದ್ಯ ನಮ್ಮ ಮನೆಯಿಂದ ಹೊರಬಿದ್ದ ಬ್ಲ್ಯಾಕಿ ಪಕ್ಕದ ಮನೆಗೆ ಹೋಗಿದ್ದುದು ನಮ್ಮ ಅದೃಷ್ಟ. ಬೀದಿಯ ಉದ್ದಕ್ಕೂ ನಡೆದು ವಾಹನಕ್ಕೆ ಸಿಕ್ಕಿಕೊಂಡಿದ್ದರೆ ಯೋಚಿಸಲು ಹೆದರಿಕೆಯಾಗುವಂತಿತ್ತು. ಈ ಕಳೆದು ಹೋದ ವಿಷಯವನ್ನು ಪಕ್ಕಕ್ಕೆ ಸರಿಸಿ ಎದುರಿಗಿರುವ ಸಮಸ್ಯೆಗೆ ಪರಿಹಾರ ಹುಡುಕುವುದರತ್ತ ತಲೆ ತೆರೆದುಕೊಂಡೆ. ವರ್ಕ್ಶಾಪ್ ನಿರ್ಮಿತ ಗೇಟಿನ ಸರಳುಗಳ ಸಂದುಗಳನ್ನು ಕಿರಿದುಗೊಳಿಸುವುದು ಅಗತ್ಯವಾಗಿ ಕಂಡಿತು. ಅಷ್ಟೇನೂ ಜಟಿಲವಲ್ಲದ ಸ್ವಸಾಮರ್ಥ್ಯದಿಂದಲೇ ನಿರ್ಮಿಸಬಲ್ಲ ನಾಯಿ ತಡೆಯ ಸಾಧನ ನಿಧಾನವಾಗಿ ಗೋಚರಿಸಿತು. ತಕ್ಷಣವೇ ಕಾರ್ಯಪ್ರವೃತ್ತನಾಗಿ ಬಂದು ಗಂಟೆಯ ನಂತರ ಗೇಟಿನ ಮುಂದೆ ನನ್ನ ಕಾಮಗಾರಿಯನ್ನು ಪ್ರಾರಂಭಿಸಲು ಸಿದ್ಧನಾದೆ. ಹೇಮ ಶಾಲೆಗೆ ಹೋದ ನಂತರ ನಾನು ಸ್ನಾನ ತಿಂಡಿ ಮುಗಿಸಿ ಪೇಟೆಗೆ ಹೋಗಿ ಕಬ್ಬಿಣದ ಸಣ್ಣ ತಂತಿಯ ಸಿಂಬಿಯನ್ನು ಕೊಂಡೆ. ಜೊತೆಗೆ ಪುಟ್ಟ ನಾಯಿಯ ಕೊರಳಿಗೆ ಕಟ್ಟುವ ಚರ್ಮದ ಬೆಲ್ಟು ಮತ್ತು ಹಗುರವಾದ ಸಣ್ಣ ಗಾತ್ರದ ನಾಯಿ ಸರಪಳಿಯನ್ನು ಕೊಳ್ಳಲು ಮರೆಯಲಿಲ್ಲ. ಮುಂದಿನ ವರ್ಷಗಳಲ್ಲಿ ಬ್ಲ್ಯಾಕಿ ಬೆಳೆದಂತೆ ಅದರ ಕತ್ತಿನ ಚರ್ಮದ ಪಟ್ಟಿ ಮತ್ತು ಕಟ್ಟಿ ಹಾಕುವ ಸರಪಳಿಯ ಉದ್ದ ಗಾತ್ರ ಬೆಳೆದದ್ದು ಬೇರೆ ಸಂಗತಿ. ಮನೆಯಲ್ಲೇ ಇದ್ದ ಕಟಿಂಗ್ ಪ್ಲೇಯರನ್ನು ಕಬ್ಬಿಣದ ತಂತಿಗಳನ್ನು ತುಂಡರಿಸಲು ಮತ್ತು ತಿರುಚಲು ಉಪಯೋಗಿಸಿಕೊಂಡು ಸರಳುಗಳ ನಡುವೆ ಉದ್ದ ಅಡ್ಡಡ್ಡ ಮತ್ತು ಮೂಲೆಯಾಗಿ ತಂತಿಯನ್ನು ಸರಳುಗಳಿಗೆ ಬಿಗಿದೆ. ತಲೆಕೆಟ್ಟ ಹುಚ್ಚು ಜೇಡ ಹೆಣೆದಿರಬಹುದೆಂಬಂತೆ ಕಾಣುವ ತಂತಿಯ ಜಾಲಗಳು ಬ್ಲ್ಯಾಕಿ ನುಸುಳಿ ಹೋಗದಂತೆ ತಡೆಯಾಗಿತ್ತು. ತಂತಿ ತಿರುಚುವ ಕೆಲಸದಿಂದ ಸ್ವಲ್ಪ ಆಯಾಸವಾದರೂ ಬ್ಲ್ಯಾಕಿಯಿಂದ ಪದೇ ಬರುವ ತೊಂದರೆ ನಿವಾರಣೆಯಾಗಿತ್ತು. ಕೆಲಸ ಮುಗಿಸಿದ ಆಯಾಸದ ಜೊತೆಗೆ ಬರುವ ತೃಪ್ತಿ ಅನುಭವಿಸಿದವರಿಗೇ ಗೊತ್ತು.